ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಎಚ್ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ರಾತ್ರಿ ಎಸ್.ಎಂ. ಕೃಷ್ಣ ಸರ್ ಇನ್ನಿಲ್ಲ ಅನ್ನೋ ಸುದ್ದಿ ಬಂತು. 92 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಸೊ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ನೆನೆಸ್ತೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ? ಹೌದಮ್ಮ, ನನಗೆ ಬೆಳಗಿನ ಜಾವ ಅವರು ನಿಧನವಾದಂತ ಸುದ್ದಿನ ತಲುಪಿಸಿದ್ರು. ನನಗಂತೂ ಬಹಳ ನೋವಾಯ್ತಮ್ಮ ಮನಸ್ಸಿಗೆ. ಯಾಕೆಂದ್ರೆ ನಾನು ಅವ್ರ ಜೊತೆಯಲ್ಲಿ ಅವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಿದ್ದವ. ಹಲವಾರು ಜವಾಬ್ದಾರಿಗಳನ್ನ ಅವರ ಆದೇಶದ ಮೇಲೆ ನಿರ್ವಹಿಸಿದಂತವ್ರು. ಹಾಗಾಗಿ ಎಸ್.ಎಂ. ಕೃಷ್ಣ ಅವ್ರು ಹೇಳ್ತಾ ಇದ್ರು, ಜನ ನಮಗೆ ಕೊಡೋದು ಅಧಿಕಾರ ಅಲ್ಲ, ಜನ ನಮಗೆ ಕೊಟ್ಟಿರೋದು ಜವಾಬ್ದಾರಿ. ಆ ಜವಾಬ್ದಾರಿಯಿಂದ ಜತನದಿಂದ ಪ್ರಾಮಾಣಿಕವಾಗಿ ನಾವು ನಿರ್ವಹಿಸಿದಾಗ ಅಷ್ಟೇ ನಾವು ಅವ್ರಿಗೆ ಕೃತಜ್ಞರಾಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಹಲವಾರು ವಿಚಾರಗಳನ್ನ ಅವರಿಂದ ನಾವು ಕಲಿತಂತವ್ರು. ಬಹುಶಃ ಎಸ್.ಎಂ. ಕೃಷ್ಣರವರು ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಅವರ ಸರ್ಕಾರದಲ್ಲಿ ಬಂದರೂ ಕೂಡ ಅದೆಲ್ಲವನ್ನು ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ, ಅಧಿಕಾರಿಗಳೊಂದಿಗೆ, ಜನರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂತವ್ರು. 3 ವರ್ಷ ಸತತ ಬರ, ವೀರಪ್ಪನ್ ಕಾಡುಗಳ ವೀರಪ್ಪನ್ ಮೂಲಕ ರಾಜ್ಕುಮಾರ್ ಹೊರನಾಟ ರಾಜ್ಕುಮಾರ್ ಅವರ ಅಪಹರಣ, ಹೀಗೆ ಹಲವಾರು ರೀತಿಗಳು. ಕಾವೇರಿಯ ದೊಡ್ಡ ಸಮಸ್ಯೆ ಅವತ್ತು ದಿವಸಕ್ಕೆ, ಕಾವೇರಿ ನಡಿಗೆ ಬೆಂಗಳೂರಿನಿಂದ ಕನ್ನಂಬಾಡಿ ಕಟ್ಟೆ ತನಕ ನಡಿಗೆ ಆಗ್ಬೇಕು. ಹಾಗಾಗಿ ಬಹುಶಃ ಮಂಡ್ಯ ಅಕ್ಕರೆಯ ಸಕ್ಕರೆಯ ನಾಡಿನ ಅತ್ಯಂತ ಪ್ರಭಾವಿ ಮತ್ತು ರಾಜಕೀಯ ಮುತ್ಸದಿಯೊಬ್ಬನನ್ನ ಕರ್ನಾಟಕ ಕಳೆದುಕೊಂಡಿದೆ. ಸರ್, ಎಸ್.ಎಂ. ಕೃಷ್ಣ ಸರು ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲೆಕ್ಷನ್ ಅಂತಂದರೆ ಎಲ್ಲ ರಾಜಕಾರಣಿಗಳು ಪ್ರಚಾರ ಮಾಡಲೇಬೇಕು, ಪಕ್ಷದ ಗೆಲುವಿಗಾಗಿ ಹೋರಾಡಲೇಬೇಕು, ತಮ್ಮ ಆಪ್ತರ ಗೆಲುವಿಗಾಗಿ ಅವರು ಪ್ರಚಾರದ ಅಖಾಡಕ್ಕೆ ಬರಲೇಬೇಕು. ಬಟ್ ಸರು ಅಮೆರಿಕ ಚುನಾವಣೆಯಲ್ಲೂ ಕೂಡ ಪ್ರಚಾರ ಮಾಡಿರ್ತಾರೆ. ಜಾನ್ ಎಫ್ ಕೆನಡಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರು ಪರವಾಗಿ ಪ್ರಚಾರ ಮಾಡಿರ್ತಾರೆ ಸರ್. ಸೊ ಆ ಬಗ್ಗೆ ಏನು ಹೇಳ್ತೀರಿ? ಆಗಿನ ಕಾಲದಲ್ಲೇ ಅವರು ವಿದೇಶದಲ್ಲಿ ಪ್ರಚಾರ ಮಾಡಿದಂಥವ್ರು. ಯಾಕೆಂದ್ರೆ ಅವರು ಓದಿದ್ದೇ ಅಲ್ಲಿ ಅಲ್ಲ. ಹೌದು, ಅವರು ವಿದೇಶದಲ್ಲಿ ಅವರು ಹೆಚ್ಚು ಕಾಲ ಕಳೆದಿದ್ದು, ಓದಿದ್ದು. ಅಲ್ಲಿಂದ ಅವರಲ್ಲಿ ಬಂದು ನೇರ ಮದ್ದೂರಲ್ಲಿ ನಿಂತು ಎಲೆಕ್ಷನ್ ಅಲ್ಲಿ ವೀರಣ್ಣ ಅನ್ನೋರ ಮೇಲೆ ನಿಂತು ಗೆಲ್ತಾರೆ ಅವತ್ತು ದಿವಸಕ್ಕೆ. ಅಯ್ಯೋ, ಅವರು ಸಮಾಜದಿಂದ ಬಂದಂತವ್ರು, ಸಮಾಜವಾದಿಯಾಗಿ ಬಂದಂತವ್ರು. ಸೋಷಿಯಲ್ ಸ್ಟ್ರಕ್ಚರ್ ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಂತವ್ರು. ಮಂಡ್ಯ ಜಿಲ್ಲೆಯ ಮದ್ದೂರಿನ ಮಗ. ಸರ್, ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು ವಿಶ್ವನಾಥ್ ಸರ್. ಸೊ ಅಂತಹ ಸಾಕಷ್ಟು ಸಿಚುವೇಶನ್ಗಳು ಎಸ್.ಎಂ. ಕೃಷ್ಣ ಸರ್ಗೂ ಕೂಡ ಬಂದಿದ್ರು. ಅವರು ನಿಭಾಯಿಸಿದಂತಹ ರೀತಿ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಮತ್ತು ಈಗ ಬರ್ತಾ ಇರುವಂತಹ ಯುವ ರಾಜಕಾರಣಿಗಳಿಗೆ ಮಾದರಿ ಅಂತ ಹೇಳ್ತೀರಿ? ಖಂಡಿತ. ಎಸ್.ಎಂ. ಕೃಷ್ಣರವರು ನಿರ್ವಹಿಸಿದಂತ ಜವಾಬ್ದಾರಿಗಳು ಇವತ್ತು ಮಾರ್ಗದರ್ಶನ. ಯಾವುದೇ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮಂತ್ರಿಗಳಿಗೆ ಅದು ಇವತ್ತು ಒಂದು ದಾರಿದೀಪ ಅವರು ಮಾಡ್ಕೊಂಡು ಬಂದಂತದ್ದು. ಅಯ್ಯೋ ಎಷ್ಟೊಂದು ಗೌರವ ಇತ್ತು ಅವತ್ತಿನ ದಿವಸ. ಮುಖ್ಯಮಂತ್ರಿ ಮಂತ್ರಿ ಅಂದ್ರೆ ಸಮಾಜದಲ್ಲಿ ಜನರ ನಡುವೆ ಒಂದು ಗೌರವ ಇತ್ತು. ಇವತ್ತಿಗೆ ಹೋಲಿಸ್ಕೊಂಡ್ರೆ ಅಯ್ಯೋ ಎಲ್ಲಿ ಅಜಗಜಾಂತರ. ಮತ್ತೆ ಅವ್ರ ಪದಪ್ರಯೋಗಗಳು ಅಷ್ಟೇ. ಯಾರನ್ನೂ ಕೂಡ ಏಕವಚನದಲ್ಲಿ ಮಾತಾಡಿಸ್ತವ್ರಲ್ಲ ಅವ್ರು. ಹೇಗೆ ದೇವರಾಜ ಅರಸರವರು ಅವರ ನಡವಳಿಕೆಯಿಂದ ಅವ್ರು ಹೇಗೆ ದೊಡ್ಡವರಾದ್ರು, ಅದೇ ರೀತಿಯಲ್ಲಿ ಅವರ ಮಂತ್ರಿ ಮಂಡಲದಲ್ಲೂ ಕೂಡ ಅವರು ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಆಗಿದ್ದು. ಎಸ್.ಎಂ. ಕೃಷ್ಣ ಅವರು ಭಾರತದ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿ 2 ಸ್ಥಾನವನ್ನ ಬಿಟ್ಟು ಇನ್ನೆಲ್ಲಾ ಸ್ಥಾನಗಳ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತ ಕೀರ್ತಿ. ಸರ್, ಈ ಅವರ ಅಧಿಕಾರದ ಸಂದರ್ಭದಲ್ಲಿ ಕಾವೇರಿ ಹೋರಾಟ ಕೂಡ ತುಂಬಾ ಜೋರಾಗಿರುತ್ತೆ ವಿಶ್ವನಾಥ್ ಸರ್. ಕಾವೇರಿ ಹೋರಾಟ ಅಂತಂದ್ರೆ ಯಾವೊಬ್ಬ ರಾಜಕಾರಣಿ ಆದ್ರೂ ಕೂಡ, ಮುಖ್ಯಮಂತ್ರಿಗಳಾದ್ರೂ ಕೂಡ, DCM ಆದ್ರೂ ಕೂಡ ಅವ್ರ ಮೇಲೆ ಪ್ರೆಷರೇ. ಬಟ್ ಮಂಡ್ಯ ಜಿಲ್ಲೆಯವರೇ ಎಸ್.ಎಂ. ಕೃಷ್ಣ ಸರ್ ಆಗಿರೋದ್ರಿಂದ ಆ ಪ್ರೆಷರ್ ಇನ್ನಷ್ಟು ಜಾಸ್ತಿ ಇತ್ತು. ಸೊ ಆ ಸಂದರ್ಭವನ್ನ ಹೇಗೆ ನಿಭಾಯಿಸಿದ್ರು ಅವರು?
ನೋಡಿ ಬೆಂಗಳೂರು ರಾಜಧಾನಿಯಿಂದ ಕನ್ನಂಬಾಡಿ ಕಟ್ಟೆ ತನಕ ಪಾದಯಾತ್ರೆ ಹೊರಟು ಸ್ವತಃ ಮುಖ್ಯಮಂತ್ರಿ ತನ್ನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ರೈತರೊಂದಿಗೆ ಹೊರಟಿರೋದು. ಬಟ್ ಬಹಳ ನಮ್ಗೆ ನೋವಾಗಿದ್ದೇನಪ್ಪ ಅಂದ್ರೆ ನಾನ್ ಜೊತೆಲೇ ಇದ್ದೆ ಅವ್ರ ಜೊತೆಲಿ. ಆದ್ರೆ ಮಂಡ್ಯ ಜಿಲ್ಲೆ ಯಾಕೋ ಅವ್ರನ್ನ ಸ್ವೀಕಾರ ಮಾಡಲಿಲ್ಲ. ಏಕೆಂದ್ರೆ ಮಂಡ್ಯದ ನಡವಳಿಕೆಗಳೇ ಬೇರೆ ಇತ್ತು. ಏಕೆಂತಂದ್ರೆ ಮಂಡ್ಯದ ನಡವಳಿಕೆಗಳು ಕೂಡ ಅದೇ ಒಂದು ದೊಡ್ಡ ಸಂಸ್ಕೃತಿ. ಆದ್ರೆ ಕೃಷ್ಣರವರ ಸಾಫಿಸ್ಟಿಕೇಶನ್, ಕೃಷ್ಣರವರ ಇದು ಸೂಕ್ಷ್ಮತೆ ಯಾಕೋ ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ಅರ್ಥವಾಗ್ಲಿಲ್ಲ, ಏನೋ ಗೊತ್ತಾಗ್ಲಿಲ್ಲ. ಇಡೀ ರಾಜ್ಯ ದೇಶ ಅವ್ರನ್ನ ಅಕ್ಸೆಪ್ಟ್ ಮಾಡ್ತು. ಏನಮ್ಮ ITBT ಇವತ್ತು ನಮ್ಮ ಮಕ್ಕಳು 3 ಲಕ್ಷ 4 ಲಕ್ಷ ಸಂಬಳ ತಗೋತಾರೆ ಅಂತ SF ಕೃಷ್ಣ. ಅದ್ರ ಜೊತೆಗೆ ಇವತ್ತು 63% ಟ್ಯಾಕ್ಸ್ ಭಾರತ ಸರ್ಕಾರದ ಖಜಾನೆಗೆ ನಮ್ಮಿಂದ ಹೋಗ್ತಾ ಇದೆ. ಭಾರತ ಆರ್ಥಿಕವಾಗಿ ಸದೃಢ ಆಗ್ಬೇಕು ಅವರಿಂದ ಆಗಿರುವಂತದ್ದು. ಭಾರತ ಇವತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಆರ್ಥಿಕವಾಗಿ ದೃಢ ಆಗಿದೆ. ಆದ್ರೆ ಅದು ಮತ್ತೆ ನಮ್ಗೆಲ್ಲೂ ದಕ್ತಾ ಇಲ್ಲ. ಹಾಗಾಗಿ SF ಕೃಷ್ಣರವರು ಅಪಾರವಾದಂತ ಶ್ರಮ, ಸಂಸ್ಕಾರ, ಸಂಸ್ಕೃತಿ, ನಡವಳಿಕೆಗಳ ಮೂಲಕ ನಾಡಿನ ಜನರ ವಿಶ್ವಾಸವನ್ನ ಗಳಿಸಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ನಮ್ಮಲ್ಲಿ ಅಗಲಿದ್ದಾರೆ. ಸರ್, ಅವರ ರಾಜಕೀಯ ಜೀವನ ಅಷ್ಟೇ ಶಿಸ್ತುಬದ್ಧವಾಗಿರಲಿಲ್ಲ, ಅವರ ವೈಯಕ್ತಿಕ ಜೀವನನೂ ಕೂಡ ಸಾಕಷ್ಟು ಶಿಸ್ತುಬದ್ಧವಾಗಿತ್ತು. ಅವರು ಓದ್ತಾ ಇದ್ದಂತಹ ಪುಸ್ತಕಗಳಾಗಿರಬಹುದು ಅಥವಾ ಅವರು ತಮ್ಮನ್ನು ತಾವು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡಿಕೊಳ್ತಾ ಇದ್ದಂತಹ ರೀತಿ ಆಗಿರಬಹುದು, ಅವರ ಹಾಬೀಸ್ ಆಗಿರಬಹುದು, ತಾವು ಚೆನ್ನಾಗಿರೋದಕ್ಕೆ, ತಮ್ಮ ದೇಹ ಚೆನ್ನಾಗಿರೋದಕ್ಕೆ ಅವರು ಎಕ್ಸಸೈಸ್ ಮಾಡೋದಾಗಿರಬಹುದು, ಈ ಟೆನ್ನಿಸ್ ಆಡೋದಾಗಿರಬಹುದು, ಇದೆಲ್ಲವೂ ಕೂಡ ಅವರ ಹಾಬಿ ಆಗಿತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಶಿಸ್ತು ಅನ್ನೋದು 360 ಡಿಗ್ರಿನೂ ಕೂಡ ನಾವು ನೋಡ್ಬೇಕಾಗತ್ತೆ ವಿಶ್ವನಾಥ್ ಸರ್. ಹೌದಾ, ಬರೋಬ್ರು ಶಿಸ್ತಿನ ಸಿಪಾಯಿಯವರು. ಬ್ಯಾಡ್ಮಿಂಟನ್ ಆಡ್ಲೇಬೇಕು. ಬ್ಯಾಡ್ಮಿಂಟನ್ ವಿದೇಶದಲ್ಲಿ ಯಾವ್ದೋ ದೊಡ್ಡ ಇದಾಗ್ತಾ ಇತ್ತು, ಅಲ್ಲಿ ಹೋಗ್ಲೇಬೇಕು. ಹಾಗಾಗಿ ಅವ್ರಿಗೆ ಕ್ರೀಡಾ ಮನೋಭಾವ ಅದು. ಅವರು ಆ ಬ್ಯಾಡ್ಮಿಂಟನ್ ಆ ಆಟ ಇವೆಲ್ಲರೂ ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕ್ರೀಡಾಭಿಮಾನಿಗೆ, ಕ್ರೀಡಾಸಕ್ತನಿಗೆ ಅವನಿಗೆ ಟೇಕ್ ಇಟ್ ಈಸಿ, ಟೇಕ್ ಇಟ್ ಸ್ಪೋರ್ಟಿವ್ಲಿ ಅಂತೀವಲ್ಲ, ಅದು ಅವರಲ್ಲಿತ್ತು. ಹಾಗಾಗಿ ಅದು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಂತವ್ರು. ಜೊತೆಗೆ ನೋಡಿ, ನಮ್ಮ ಕಾಫಿನ ಒಂದು ಲೋಟ ಕಾಫಿಗೆ 70 ರೂಪಾಯಿ ತನಕ ಕಾಫಿ ರೇಟ್ ತಗೊಂಡು ಹೋದ್ರು. ಅದು ಬಹಳ ದೊಡ್ಡದು. ಅವ್ರ ಅಳಿಯ ಕಾಫಿ ಶಾಪ್ ಇದಾವೆ ಇಡೀ ಭಾರತದಲ್ಲಿ, ಬೇರೆ ಬೇರೆ ದೇಶಗಳಲ್ಲೂ ಕಾಫಿ ಶಾಪ್ ಇದಾವೆ. ಸೊ ಭಾರತದ ಕಾಫಿಯನ್ನ, ನಮ್ಮ ಕೊಡಗಿನ ಕಾಫಿಯನ್ನ ದೇಶದಾದ್ಯಂತ, ಜಗತ್ತಿನಾದ್ಯಂತ ವಿಸ್ತಾರ ಮಾಡಿದಂತ ಕೀರ್ತಿ ಪುರುಷರು ನಮ್ಮ SF ಕೃಷ್ಣರವರು ಅಳಿಯಾದ್ರೆ ತಪ್ಪಾಗ್ಲಾರ್ದಮ್ಮ. ಸರ್, ನಿಮ್ಗೆ SM ಕೃಷ್ಣ ಸರ್ ಜೊತೆ ಮರೆಯಕ್ಕಾಗದೆ ಇರುವಂತಹ ಆ ಕ್ಷಣ ಯಾವುದು ಅಥವಾ ಆ ಇನ್ಸಿಡೆಂಟ್ ಯಾವುದು ಸರ್? ಅಯ್ಯೋ ನೋಡಿ, ನನ್ನ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರ್ದಿದ್ದೀನಿ ಅವ್ರ ಬಗ್ಗೆ ಬರ್ದಿದ್ದೀನಿ. ದೊಡ್ಡ ಗಲಾಟೆನೂ ಆಗೋಯ್ತು ಅವರು ಹಳ್ಳಿ ಹಕ್ಕಿ ಹಾಡುದಲ್ಲಿ. ಬಿಕಾಸ್ ಒಂದ್ಸರಿ ಈ ಪಾಂಚಜನ್ಯ ಇಡೀ ಪ್ರವಾಸ ನಡೀತಾ ಇತ್ತು ಎಲೆಕ್ಷನ್ ಮುಂಚೆ. ಅವಾಗ ಪ್ರತಿ ಜಿಲ್ಲೆದು ನಾನು ಅವ್ರಿಗೆ, ಸರ್ ಈ ಜಿಲ್ಲೆಲಿ ಈ ತರ, ಈ ಜಿಲ್ಲೆ ಈ ತರ ಅಂತೇಳಿ ನಾನು ನೋಟ್ಸ್ ಮಾಡ್ಕೊಡ್ತಾ ಇದ್ದೆ ಅವ್ರಿಗೆ ಭಾಷಣಕ್ಕೆ. ಒಂದ್ ದಿವಸ ನಾನು ಅವರು ಒಟ್ಟಿಗೆ ಬಸ್ ಬಿಟ್ಟು ಕಾರಲ್ಲಿ ಬರ್ತಾ ಇದ್ವಿ, ಇಬ್ರು ಚರ್ಚೆ ಮಾಡ್ಲಿಕ್ಕೆ ಅಂತೇಳಿ. ಆಗ ಅವತ್ತಿನ ದಿವಸ ಪತ್ರಿಕೆಯಲ್ಲಿ ಒಂದು ದೊಡ್ಡ ಸುದ್ದಿ ಬಂದಿತ್ತು. ಏನಪ್ಪಾ ಅಂತಂದ್ರೆ, ಮಂಡ್ಯ ಲೋಕಸಭಾ ಅಭ್ಯರ್ಥಿ, ಮಂಡ್ಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ನಟಿ ಬಿ ಸರೋಜಾದೇವಿ ಅಂತ ಬರ್ತಿತ್ತು. ಅದು ನನ್ ಕೈ ಕೊಟ್ರು, ಓದು ವಿಶ್ವನಾಥ್, ನೋಡ್ದೆ ಏನ್ ಸಾಗದು. ಓಹೋ, ಏನಂತಾರೋ ಜನ ವಿಶ್ವನಾಥ್ ಇದು ಓದಿದ್ಮೇಲೆ. ನೋಡಿ ಸರ್, ನಮ್ ಮಂಡ್ಯ ಜನ ಇವತ್ತು ಟೀ ಶಾಪ್ಗಳಲ್ಲಿ ಕಬ್ಬಿನ ಗದ್ದೆ ತವು, ಭತ್ತದ ಗದ್ದೆ ತವು, ಬೀದಿಲಿ ಏನ್ಲ ಇಷ್ಟ ಬರ್ತಿಲ್ಲ ಕಲ ಹಳೆ ನಂಬರ್ನ ಅಂತ ಅಂದ್ಬಿಟ್ಟು ಅದಿತ್ತು. ಅವಾಗ ಈ ಬಿ ಸರೋಜಾದೇವಿನೇ ಅವರು ವಿದೇಶಕ್ಕೆಲ್ಲ ಕಳಿಸಿ ಓದಿಸಿದ್ರು ಅನ್ನೋದು ಒಂದು ದೊಡ್ಡ ಪ್ರಚಾರ ಇತ್ತು ಅವತ್ತು, ಸ್ಟೂಡೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ಅದರ ಹಾಗಾಗಿ ಏನೇ ಆಗ್ಲಿ
ನಾನು ಅದನ್ನ ಬರದೆ ನನ್ನ ಪತ್ರಿಕೆ, ಅದು ದೊಡ್ಡ ಗಲಾಟೆ ಆಯ್ತು. ಆಮೇಲೆ ನಾನು ಸರ್ ತಪ್ಪಾಯ್ತಾ ಸರ್ ನಾನು ಬರ್ದಿದೆ, ತಪ್ಪೇ ವಿಶ್ವಾಸ್ ಇರೋ ವಿಚಾರ ಬರ್ದಿದ್ದೀರಾ, ಚೆನ್ನಾಗಿ ಬರ್ದಿದ್ದೀರಿ, ಇನ್ನೂ ಚೆನ್ನಾಗಿ ಬರೀಬೇಕಾಗಿತ್ತು ಅಂತ ಅಂದ್ರೆ ಹಾಗಾಗಿ ಅವ್ರು ಯಾವ್ದ್ರಲ್ಲೂ ಮುಚ್ಚಿಟ್ಟವರು ಅಲ್ಲ ಅವರು. ಓಕೆ ಓಕೆ ಸರ್. ಆಮೇಲೆ ವೀರಪ್ಪ ಮೊಯ್ಲಿ ಸರ್ CM ಆಗಿದ್ದಂಥ ಸಂದರ್ಭದಲ್ಲಿ ಇವರು ಒಂದು ಸ್ವಲ್ಪ ತಮ್ಮನ್ನ ಕನ್ಸಿಡರ್ ಮಾಡಲಿಲ್ಲ ಹೈಕಮಾಂಡ್ ಅಂತ ಮುನಿಸ್ಕೊಳ್ತಾರೆ. ಆವಾಗ ವೀರಪ್ಪ ಮೊಯ್ಲಿ ಸರೇ ಹೋಗಿ ಇವ್ರನ್ನ ಕನ್ವಿನ್ಸ್ ಮಾಡಿ DCM ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡ್ಬಂದು ಕರ್ನಾಟಕದ ಮೊದಲ DCM ಆಗಿರ್ತಾರೆ SM ಕೃಷ್ಣ ಸರ್. ಸೊ ಆ ಸಂದರ್ಭ ಹೇಗಿತ್ತು ಸರ್? ಹೌದಮ್ಮ, ಮೊದಲ DCM ಅವರು. ಹೌದು. ಇದರಲ್ಲಿ ನಾವು ಈ ಕೃಷ್ಣ ಅವ್ರಿಗಿಂತ ಈ ವೀರಪ್ಪ ಮೊಯ್ಲಿ ಅವರು ತಗೊಂಡಂತ ತೀರ್ಮಾನ ಇದೆ ನೋಡಿ, ನನ್ನ ಸಂಪುಟಕ್ಕೆ ತಾವು ಬರಬೇಕು, ನಿಮ್ಮ ಅನುಭವ ನಮ್ಗೆ ಬೇಕು, ನಾನು ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ನಿರ್ವಹಿಸುವ ಸಂದರ್ಭದಲ್ಲಿ ನಿಮ್ಮಂತ ಒಬ್ಬ ಅನುಭವಿ ರಾಜಕೀಯ ಮುತ್ಸದ್ದಿ ನನ್ನ ಸರ್ಕಾರದಲ್ಲಿ ನೀವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ಬೇಕು ಅಂತ ಹೇಳಿ ಅವ್ರನ್ನ ಆಹ್ವಾನ ಮಾಡಿದ್ರಲ್ಲ ಮೊಯ್ಲಿ, ಅವರ ವೈಶಾಲ್ಯತೆ ಬಹಳ ಬಹಳ ದೊಡ್ಡ ವಿಚಾರ. ಅದನ್ನು ಒಪ್ಪಿಕೊಂಡು SM ಕೃಷ್ಣ ಸಾಹೇಬರು ಅವತ್ತು DCM ಆಗಿ ನಮ್ಮ ಕೆಲಸವನ್ನ ನೀರಾವರಿ ಇಲಾಖೆ ಹಲವು ಇಲಾಖೆಗಳನ್ನ ತಗೊಂಡು ಅವತ್ತು ನಿರ್ವಹಿಸಿದಂತ ಸರ್. ಈ ರಾಜಕೀಯ ಏಳು ಬೀಳುಗಳು ಸರ್ವೇ ಸಾಮಾನ್ಯ. ಓಕೆ, ಸೊ ಈಗಿಂದು ನೀವು ನೋಡ್ತಾನೆ ಇದ್ದೀರಾ, ಸೊ ಅದನ್ನ ಅನುಭವಿಸಿದ್ದೀರಾ ಕೂಡ. ಆದರೆ SM ಕೃಷ್ಣ ಸರ್ ಅವರ ಕಾಲದಲ್ಲಿ ಅವರ ಜೊತೆಗಿದ್ದಂತಹ ಆ ರಾಜಕೀಯ ಸಹೋದ್ಯೋಗಿಗಳಾಗಿರಬಹುದು, ಸೊ ಎಲ್ಲೂ ಕೂಡ ಬಹಿರಂಗವಾಗಿ ಆ ಮುನಿಸನ್ನ ಅಥವಾ ಕೋಪವನ್ನ ಆಕ್ರೋಶವನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸ್ತಾ ಇರಲಿಲ್ಲ ಸರ್. ಸಾಕಷ್ಟು ಅನುಭವಿಸಿದ್ರೂ ಕೂಡ ಇವ್ರನ್ನ ಹೈಕಮಾಂಡ್ ಕೆಲವೊಂದು ಸಲ ಇವರು ಯಾವುದಕ್ಕೆ ಸೂಕ್ತವಾಗಿದ್ರು ಅದಕ್ಕೆ ಆಯ್ಕೆ ಮಾಡದೇ ಇದ್ರೂ ಕೂಡ ಇವರು ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ತುಂಬಾನೇ ಮೆಚುರಿಟಿ ತೋರಿಸಿದಂತಹ ದಿನಗಳು, ಸಂದರ್ಭಗಳು. ಅದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು, ಈಗಿನ ಜನರೇಷನ್ ಹೇಗೆ ಅಳವಡಿಸ್ಕೋಬೇಕು ಅಂತ? ನಿಜ SM ಕೃಷ್ಣ ಅವರ ನಡವಳಿಕೆಗಳು, ತಗೊಂಡಂತ ತೀರ್ಮಾನಗಳು, ಸಾರ್ವಜನಿಕ ಜೀವನದಲ್ಲಿ ಅವರು ತಗೊಂಡಂತ ತೀರ್ಮಾನಗಳು, ಸಾರ್ವಜನಿಕರ ಜೊತೆ ಅವರು ನಡೆದುಕೊಳ್ಳದಂತ ಪರಿ, ಇವೆಲ್ಲವನ್ನು ಕೂಡ ಪ್ರಸ್ತುತ ಸರ್ಕಾರ ಯಾರೇ ಆಗ್ಲಿ, ಅದು ಮುಖ್ಯಮಂತ್ರಿ ಇರ್ಬೋದು, ಅವರ ಸಚಿವ ಸಹೋದ್ಯೋಗಿಗಳಿರ್ಬೋದು, ಶಾಸಕರಿರ್ಬೋದು, ಅವೆಲ್ಲರಿಗೂ ಕೂಡ ಮಾರ್ಗದರ್ಶನ ಇದು ಮಾಡೆಲ್. SM ಕೃಷ್ಣರವರು ನಮ್ಮ ರಾಜಕಾರಣದಲ್ಲಿ ಒಂದು ಮಾಡೆಲ್ ಅವರು. ಹಾಗಾಗಿ ನಮ್ಮ ಈಗ ಈ ಕಡೆ ಕಳ್ಳ ಅಂತಾರೆ ಒಬ್ಬರು, ಆ ಕಡೆ ನಿಮ್ಮ ಅಪ್ಪ ಕಳ್ಳ ಅಂತಾರೆ, ಎಲ್ಲಿದೆಯೋ ಮಠ. ಹೌದು, ಇವೆಲ್ಲ ನೋಡ್ತಾ ಹೋದ್ರೆ SM ಕೃಷ್ಣ ಅವ್ರ ಕಾಲ, ದೇವರಾಜ ಅರಸರಿ ಕಾಲ, ರಾಮಕೃಷ್ಣ ಹೆಗ್ಗಡೆಯವ್ರ ಕಾಲ, ಗುಡ್ಡೂರಾಯರ ಕಾಲ, ಇವೆಲ್ಲ ನಮ್ಮ ನಾಡಿಗೆ ಈಗಿರೋದಕ್ಕೊಂದು ಹೋಲಿಕೆಯೇ ಇಲ್ಲ ಬಿಡಿ, ಅಜಗಜಾಂತರ ವ್ಯತ್ಯಾಸ. ಹೋಲಿಕೆಯೇ ಇಲ್ಲ. ಸರ್, SM ಕೃಷ್ಣ ಸರ್ ನೋಡಿದ್ರೆ ಒಬ್ಬ ಕ್ಲಾಸ್ ರಾಜಕಾರಣಿ ಇವರು ಅನ್ನೋದು ಗೊತ್ತಾಗುತ್ತೆ, ನೆನಪಾಗುತ್ತೆ, ಅದು ಬಂದ್ಬಿಡುತ್ತೆ. SM ಕೃಷ್ಣ ಸರ್ ಅವರ ಒಂದು ಫೋಟೋ ನೋಡಿದ್ರೆ ಅಥವಾ ಒಂದು ವಿಡಿಯೋ ನೋಡಿದ್ರೆ ಒಬ್ಬ ಕ್ಲಾಸ್ ರಾಜಕಾರಣಿಯಪ್ಪ ಇವರು ಅಂತ ಅನ್ನೋದು. ಸೊ ಬಟ್ SM ಕೃಷ್ಣ ಸರ್ಗೆ ಯಾವ ರಾಜಕಾರಣಿ ಅಂದರೆ ಇಷ್ಟ ಆಯಿತು ಅಥವಾ ಅವರಿಗೆ ಏನಂದ್ರೆ ಇಷ್ಟ ಆಯಿತು ಸರ್? ಯಾಕಂದರೆ ಪಾಂಚಜನ್ಯ ಪ್ರವಾಸದಲ್ಲಿ ನೀವು ಎಲ್ಲ ಜಿಲ್ಲೆಗಳಿಗೂ ಅವ್ರ ಜೊತೆ ಹೋಗಿದ್ರಿ, ಪ್ರವಾಸ ಮಾಡಿದ್ರಿ ಅಂತ ಹೇಳಿದ್ರಿ, ಸಾಕಷ್ಟು ಸಮಯ ಅವ್ರ ಜೊತೆ ಕಳೆದಿದ್ದೀರಿ. ಏನು ಇಷ್ಟ ಆಯಿತು ಅವರಿಗೆ? ಅವರು ಹೇಳ್ತಾ ಇದ್ರು, ವಿಶ್ವನಾಥ್, ಒಂದು ವೇಳೆ ಈ ನಮ್ಮ ನಾಡಿನ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಯಾವ್ಯಾವ ರೀತಿ ಯಾವ್ಯಾವ ಜಿಲ್ಲೆಗೆ ಏನೇನ್ ಮಾಡ್ಬಿಟ್ಟು ಅಂತಂತೆ, ನಾನು ಪ್ರತಿ ಜಿಲ್ಲೆದು ಕೂಡ ಅವ್ರಿಗೆ ಆ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು, ಆ ಜಿಲ್ಲೆಯಲ್ಲಿ ಹೇಗೆ ಆಡಳಿತ ಆಯ್ತು, ಅಭಿವೃದ್ಧಿ ಆಯ್ತು, ಏನೇನ್ ಬಾಕಿ ಉಳಿದಿದೆ ಅಲ್ಲಿಗೆ, ಇದೆಲ್ಲವನ್ನು ಕೂಡ ನೋಟ್ಸ್ ಮಾಡಿ ಕೊಡ್ತಾ ಇದ್ದೆ. ಬಹಳ ಚೆನ್ನಾಗಿ, ಹೌದಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ನೋಡಿ ಏನು ಉಳಿದಿದೆ ಅಂದ್ರೆ ನಾವು ಮಾಡಬೇಕು, ನಾವು ಅವ್ರು ಏನ್ ಮಾಡಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂತೇಳಿ ಬಹಳ ದೊಡ್ಡತನ. ಇವತ್ತೊಬ್ಬ ಮುಖ್ಯಮಂತ್ರಿ ಪ್ರಾರಂಭ ಮಾಡಿದಂತ ಕಾರ್ಯಕ್ರಮಗಳನ್ನ ನೆಕ್ಸ್ಟ್ ಬರೋ ಮುಖ್ಯಮಂತ್ರಿ ಅದನ್ನ ಕಟ್ ಮಾಡ್ಬಿಡ್ತಾರೆ, ಅವ್ರದೇ ಬೇರೆ ತರ ತಗೊಂಡು. ಬಟ್ ಆ ತರ ಮನುಷ್ಯ ಆಗಿರ್ಲಿಲ್ಲ SM ಕೃಷ್ಣದವರು. ಒಳ್ಳೆಯದನ್ನ ಸ್ವೀಕಾರ ಮಾಡ್ತಾ ಇದ್ರು ಮತ್ತು ಒಳ್ಳೆಯದನ್ನ ಸ್ವೀಕಾರ ಮಾಡಿದ ಜೊತೆಗೆ ಒಳ್ಳೆಯದನ್ನ ಮಾಡಿದವರ ಕೃತಜ್ಞತಾ ಭಾವನೆಯಿಂದ ಸ್ಮರಣೆ ಮಾಡ್ಕೊತಾ ಇದ್ರು. ಅದು ಒಬ್ಬ ರಾಜಕಾರಣಿಗೆ ಬೇಕಾದಂತ ನಡವಳಿಕೆ ಅವರಲ್ಲಿ ಅಪಾರವಾಗಿತ್ತು. ರೈಟ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಸಾಕಷ್ಟು
ಒಳ್ಳೆಯ ಮತ್ತು ಸ್ವಾರಸ್ಯಕರ ವಿಷಯಗಳನ್ನು ಎಸ್ ಎಂ ಕೃಷ್ಣ ಸರ್ ಬಗ್ಗೆ ಹಂಚಿಕೊಂಡಿದ್ದಕ್ಕೆ, ಶಿಸ್ತಿನ ಸಿಪಾಯಿ ಆಗಿದ್ರು ಎಸ್ ಎಂ ಕೃಷ್ಣ ಸರ್ ಅನ್ನೋದನ್ನ ಎಚ್ ವಿಶ್ವನಾಥ್ ಅವರು ಹೇಳ್ತಾ ಇದ್ರು.